ಸ್ಮಾಲ್ ಕನ್ಫ್ಯೂಷನ್, ಒಂದು ಕಾಂಟ್ರವರ್ಸಿ ಇರ್ಬೋದು. ಬಟ್ ಆಕ್ಚುಲಿ ಈ ಪ್ರೆಸ್ ಮೀಟ್ ಬಂದು ಒಂದು ಒಳ್ಳೆ ವಿಷಯನ ಶೇರ್ ಮಾಡೋಣ ಅನ್ನೋದೇ ನನ್ನ ಉದ್ದೇಶ, ನಂಬರ್ 1. ಓಕೆ, ಸೊ ನಿಮ್ಮ ಟ್ಯಾಗ್ ಲೈನ್ ಆದಷ್ಟು ನನ್ನ ಪರ್ಸನಲ್ ರಿಕ್ವೆಸ್ಟ್, ನೀವೆಲ್ಲ ನನ್ನ ತಮ್ಮಂದಿರ್ತಾರ ಇದ್ದೀರಾ, ಪಾಸಿಟಿವ್ ಟ್ಯಾಗ್ ಲೈನ್ ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು. ಓಕೆ, ಸೊ ಏನು ಕಾಂಟೆಕ್ಸ್ಟು ಅಂದರೆ, ನಾನು ಒಂದು ವರ್ಷದ ಹಿಂದೆ ಡ್ಯೂಡ್ ಅಂತ ಒಂದು ಸಿನಿಮಾ ಅನೌನ್ಸ್ ಮಾಡಿದ್ವಿ. ಆ ಸಿನಿಮಾ ಶೂಟಿಂಗ್ ಆಲ್ಮೋಸ್ಟ್ ನಡೆದು ಈ ವರ್ಷ ಸೆಕೆಂಡ್ ಹಾಫ್ ಅಂದರೆ ವರ್ಷ ಎಂಡಲ್ಲಿ ರಿಲೀಸ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ವಿ. ಸೊ ಲಾಸ್ಟ್ ವೀಕ್ ಏನಾಯಿತು, ನಾನು ದುಬೈಲಿ ಇದ್ದಾಗ ಮೈತ್ರಿ ಫಿಲ್ಮ್ ಮೇಕರ್ಸ್ ಬಂದು ಪುಷ್ಪ, ರಂಗಸ್ಥಳಂ, ಸುಮಾರು ತುಂಬ ದೊಡ್ಡ ಫಿಲ್ಮ್ ಬ್ಯಾನರ್ಸ್ ಅವರು ಡ್ಯೂಡ್ ಅಂತ ಅದೇ ಸಿನಿಮಾನ ಅನೌನ್ಸ್ ಮಾಡಿಬಿಟ್ರು. ಓಕೆ, ಸೊ ಏನಾಯಿತು, ಒಂದು ಚಿಕ್ಕ ಕನ್ಫ್ಯೂಷನ್ ಏನಾಗುತ್ತೆ, ಈಗ ಒಂದು ಪ್ಯಾನ್ ಇಂಡಿಯಾ ಸಿನಿಮಾಗೂ ಲೋಕಲ್ ಸಿನಿಮಾ ಇದು ಮೊದಲನೇ ಸಲ ಅಲ್ಲ. ನನಗೆ ಒಂದು 4 ವರ್ಷದಿಂದ ರಿವೈಂಡ್ ಅಂತ ನಾನು ಒಂದು ಸಿನಿಮಾ ಅನೌನ್ಸ್ ಮಾಡಿದ್ದೆ. ಅವಾಗ ಸಿಲಂಬರಸ್ ಸಿಂಬು ಅವರು ಒಂದು ದೊಡ್ಡ ಹೀರೋ ಮೂಲಕ ಇಲ್ಲೇ ರಿವೈಂಡ್ ಅಂತ ಅವ್ರ ಸಿನಿಮಾನ ಕನ್ನಡದಲ್ಲಿ ಅನೌನ್ಸ್ ಮಾಡ್ಬಿಟ್ರು, ತಮಿಳ್ ಸಿನಿಮಾನ. ಸೊ ನನಗೆ ಪರಿಚಯ ಇರೋದ್ರಿಂದ ನಾನು ಫೋನ್ ಮಾಡಿ ಸಿಂಬು ಹತ್ರ ಮಾತಾಡಿ, ಪ್ರೊಡ್ಯೂಸರ್ ಹತ್ರ ಮಾತಾಡಿ ಇಮಿಡಿಯೇಟಾಗಿ ನಾನು ಸಾಲ್ವ್ ಮಾಡಿದೆ. ಅವ್ರು ಇಮಿಡಿಯೇಟಾಗಿ ಅದನ್ನ ಮಾನಾಡು ಅಂತ ರಿವರ್ಸ್ ತಗೊಂಡು ರಿಲೀಸ್ ಇಟ್. ಈ ಸಲ ಏನಾಯ್ತು, ಅವ್ರು ಆಲ್ರೆಡಿ ಪೋಸ್ಟರ್ಸ್ ಎಲ್ಲ ಅನೌನ್ಸ್ ಮಾಡ್ಬಿಟ್ಟಿದ್ರು ಡ್ಯೂಡ್ ಅಂತ, ಪ್ರದೀಪ್ ರಂಗನಾಥನ್ ಹೀರೋ. ಸೊ ನಾನು ಏನು ಮಾಡಿದೆ, ಮೈತ್ರಿ ಫಿಲ್ಮ್ ಮೇಕರ್ಸ್ ಅವ್ರ ಜೊತೆ ಮಾತಾಡಿದೆ. ಫಸ್ಟ್ ಥಿಂಗ್ ನಾನು ಏನು ಹೇಳಬೇಕು ಅಂದರೆ, ಐ ವಾಂಟ್ ಟು ಥ್ಯಾಂಕ್ ಮೈತ್ರಿ ಫಿಲ್ಮ್ ಮೇಕರ್ಸ್. ಯಾಕೆಂದರೆ ದೇ ವರ್ ವೆರಿ ಗುಡ್, ದೇ ವರ್ ವೆರಿ ಪ್ರೊಫೆಷ್ನಲ್. ಅವ್ರ ಕಡೆಯಿಂದ ಒಂದು ಚಿಕ್ಕ ಏನಾಗಿತ್ತು ಒಂದು ಮಿಸ್ಟೇಕ್ನ ದೇ ಅಕ್ನಾಲೇಜ್ಡ್ ಇಟ್, ನಂಬರ್ 1. ಎಸ್ಪೆಷಲಿ ಅನಿಲ್ ಅಂತ ಮತ್ತೆ ಚೆರಿ ಅಂತ CEO ಆಫ್ ಮೈತ್ರಿ ಫಿಲ್ಮ್ ಮೇಕರ್ಸ್. ಐ ವಾಂಟ್ ಟು ಥ್ಯಾಂಕ್ ದಮ್. ದೇ ವರ್ ವೆರಿ ಏನಂತಾರೆ ರೆಸ್ಪಾನ್ಸಿವ್. ಪ್ರತಿ ಸಲ ಫೋನ್ ಮಾಡಿದಾಗ ಈ ಥರ ಒಂದು ಸರ್ ಕನ್ನಡದಲ್ಲಿ ಡ್ಯೂಡ್ ಅಂತ ನಾನು ಆಲ್ರೆಡಿ ಸಿನಿಮಾ ಬರ್ತಾ ಇದೆ ಅಂದಾಗ ದೇ ಸೆಡ್ ಸಾರಿ ಅಂಡ್ ದೇ ಅಕ್ನಾಲೇಜ್ಡ್ ಇಟ್, ನಂಬರ್ 1. ನಂಬರ್ 2, ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಈ ಸಿನಿಮಾ ಚೇಂಬರಲ್ಲಿ ನಾನು ಹೋಗಿ ಒಂದು ರಿಕ್ವೆಸ್ಟ್ ಕೊಟ್ಟೆ ಸರ್ ಮೂಲಕ. ಇವರು ಗುರುಪ್ರಸಾದ್ ಸರ್ ಚೇಂಬರ್ ಟೈಟಲ್ ಇವ್ರದೇ ಇನ್ಚಾರ್ಜ್ ಬೇಸಿಕ್ಲಿ. ಸೊ ಇವ್ರ ಮೂಲಕ ನಾನೊಂದು ರಿಕ್ವೆಸ್ಟ್ ಕಳಿಸಿದೆ, ಈ ಥರ ಅಂತ ಅಂದಾಗ ಚೇಂಬರ್ ತುಂಬಾ ಸಪೋರ್ಟ್ ಮಾಡಿದ್ರು, ನಂಬರ್ 1. ನಂಬರ್ 2, ನಾನು ಈ ಮೂಲಕ ರಾಘಣ್ಣಗೆ ದೊಡ್ಡ ಮನೆಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಅವ್ರ ಕಡೆಯಿಂದನೂ ಚೇಂಬರ್ಗೆ ಒಂದು ಮೆಸೇಜ್ ಹೋಯ್ತು. ಏನೋಯ್ತು ಅಂದರೆ, ಫಸ್ಟ್ ಏನಾಯ್ತು ಅಂದರೆ ನಮ್ಮ ಸಿನಿಮಾ ಅಂತ. ಸೊ ಈ ಪ್ರಾಬ್ಲಮ್ ಸಾಲ್ವ್ ಅಂದರೆ ಏನಾಯಿತು ಅಂದರೆ, ಈ ಟೈಟಲ್ ನಮ್ಮದೇ, ಕನ್ನಡದಲ್ಲಿ ನನ್ನ ಬ್ಯಾನರ್ದು ನಂದು ಅಂತ ಕ್ಲಾರಿಟಿ ಸಿಕ್ಕಿದಾಗ ಚೇಂಬರ್ ಹೆಡ್ ರಾಘಣ್ಣಗೆ ಫೋನ್ ಮಾಡಿ, ಸರ್ ಈ ಥರ ಆಯಿತು, ನೀವು ಹೇಳ್ದಂಗೆ ನಾವು ಇದು ಮಾಡಿದ್ವಿ ಅಂದಾಗ ರಾಘಣ್ಣ ಒಂದು ಮಾತು ಹೇಳ್ತಾರೆ, ಇಲ್ಲ ಇದು ನನ್ನ ಸಿನಿಮಾ ಅಂತ ನೀವು ಮಾಡೋದಲ್ಲ ಸಪೋರ್ಟು, ಪ್ರತಿಯೊಂದು ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಬೇಕು ಅಂತ. ಅದು ದೊಡ್ಡ ಮನೆ, ಒಂದು ತುಂಬಾ ದೊಡ್ಡ ವಿಷಯ. ಯಾಕೆಂದರೆ ಇವತ್ತಿನ ದಿನ ಪ್ರತಿ ಫಿಲ್ಮ್ ಮೇಕರ್ನ ಕೇಳಿ ಒಂದಲ್ಲ ಒಂದು ಪ್ರಾಬ್ಲಮ್ಗಳು ಹೇಳ್ತಾನೆ ಇರ್ತಾರೆ, ಅವ್ರು ಸಪೋರ್ಟ್ ಮಾಡಲ್ಲ, ಇವ್ರು ಸಪೋರ್ಟ್ ಮಾಡಲ್ಲ ಅಂತ. ನಾನು ಇಲ್ಲಿ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಪಾಸಿಟಿವ್ ಆದ ಒಂದು ವಿಷಯ ಇದು. ಸೊ ಒಂದು, ಚೇಂಬರ್ ಸ್ಟುಡ್ ಬೈ, ದೊಡ್ಡ ಮನೆ ಸ್ಟುಡ್ ಬೈ ರಾಘಣ್ಣ. ಆ್ಯಂಡ್ ವೆರಿ ಕ್ಲಿಯರ್ ಮೆಸೇಜ್. ಇದು ಈ ಸಿನಿಮಾದಲ್ಲಿ ರಾಘಣ್ಣ ಇದ್ರೂ ಕೂಡ ಅವ್ರ ಮೆಸೇಜ್ ಬಂದು ಎವ್ರಿ ಕನ್ನಡ ಫಿಲ್ಮ್, ಇದು ನಮಗೆ ಕನ್ನಡಿಗರಾಗಿ ನಮ್ಗೆ ಸಿಕ್ಕಂಥ ಒಂದು ದೊಡ್ಡ ಸಕ್ಸಸ್ ಅಂತ ಹೇಳ್ತೀನಿ. ಒಂದು ಎರಡು ವಿಷಯದಲ್ಲಿ. ಏಕೆ ಅಂದರೆ, ಒಂದು ಡ್ಯೂಡ್ ಅನ್ನೋದು ತುಂಬ ಒಳ್ಳೆ ಟೈಟಲ್ ಅಂತ ತಮಿಳ್ನಾಡು ಮೀಡಿಯಾ ಎಲ್ಲ ತುಂಬ ಹೋಗಲಿದೆ. ಅವ್ರಿಗೆ ಯಾವಾಗ ಎಸ್ಪೆಷಲಿ ಒಂದು ಮೀಡಿಯಾ ನಾನು ನಿಮ್ಗೆ ಶೇರ್ ಮಾಡ್ತೀನಿ, ತುಂಬ ಪಾಪ್ಯುಲರ್, ಡ್ಯೂಡ್ ಅನ್ನೋದು ತುಂಬ ಒಳ್ಳೆ ಟೈಟಲ್ ಅಂತ ಹೊಗಳ್ಬೇಕಾದಾಗ ಅವ್ರಿಗೆ ಗೊತ್ತಾಗಿದೆ ಕನ್ನಡದಲ್ಲಿ ಒಂದು ವರ್ಷದಿಂದನೇ ಯಾರೋ ಒಬ್ರು ಡ್ಯೂಡ್ ಅನ್ನೋ ಟೈಟಲ್ ಇಟ್ಟ ಅಂದಾಗ ಅದೇ ಮೀಡಿಯಾ ಅವ್ರು ಹೇಳಿದ್ದಾರೆ ಕ್ರಿಯೇಟಿವ್ ವಿಷಯದಲ್ಲಿ ಕನ್ನಡ ಇಂಡಸ್ಟ್ರಿ ತುಂಬ ಮುಂದೆ ಇದೆ ಅಂತ. ಅಂದರೆ ಇಲ್ಲಿ 2 ರೀತಿ ಸಕ್ಸಸ್. ನಮ್ಗೆ ಅಷ್ಟು ಸುಮಾರು ಜನ ಕಂಪ್ಲೇಂಟ್ ಮಾಡ್ತಾರೆ, ಥಿಯೇಟ್ರನ್ನ ನಮ್ಗೆ ಸಿಗಲ್ಲ, ಅದು ಸತ್ಯ ಕೂಡ. ಅಂದರೆ ದೊಡ್ಡವರು ಔಟ್ ಆಫ್ ಕರ್ನಾಟಕ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಇಲ್ಲಿ ನಾವೇನಾದ್ರು ಸೋತಿದ್ದಿದ್ರೆ ಈವನ್ ಯಾವ ಟೈಟಲ್ನ ಇಡಬೇಕು ಅನ್ನೋದು ಕೂಡ ಬೇರೆಯವ್ರು ಡಿಸೈಡ್ ಮಾಡೋ ಥರ ಆಗ್ಬಿಟ್ಟಿರೋದು. ಸೊ ಯಾಕೆ ಈ ಪ್ರೆಸ್ ಮೀಟ್ ಇಂಪಾರ್ಟೆಂಟ್ ಆಗುತ್ತೆ, ಯಾಕೆ ಈ ಸಕ್ಸಸ್ ಚಿಕ್ಕ ಸಕ್ಸಸ್ ಅಲ್ಲ ದೊಡ್ಡ ಸಕ್ಸಸ್, ಯಾಕೆ ನಾನು ನಿಜವಾಗಿ ಇದೊಂದು ಶೇರ್ ಮಾಡಬೇಕು ಅಂತ ಯಾಕೆ ನಾನು ಡಿಸೈಡ್ ಮಾಡಿದೆ ಅಂದರೆ, ಇದು ಕನ್ನಡ ಸಿನಿಮಾಗೆ ಸಿಕ್ಕಿದಂಥ ಒಂದು ಸಕ್ಸಸ್. ಓಕೆ, ಇದು ನನ್ನ ಸಕ್ಸಸ್ ಅಲ್ಲ, ಇದು ಚೇಂಬರ್ ಕನ್ನಡ ಇಂಡಸ್ಟ್ರಿಗೆ ಯಾವತ್ತಿದ್ರು ಸಪೋರ್ಟ್ ಮಾಡ್ತೀವಿ ಅನ್ನೋ ಸೆಟ್ ಮಾಡಿರೋ ಒಂದು ಎಕ್ಸಾಂಪಲ್. ಆಮೇಲೆ ಇಲ್ಲಿರೋರು ಎಸ್ಪೆಷಲಿ ಸುರೇಶ್ ಸರ್ ಮತ್ತು ಗುರು ಸರ್, ದೇ ಸ್ಟುಡ್ ಬೈ. ಅಂದರೆ ಚೇಂಬರ್ ಅವ್ರು ಏನೂ ಮಾಡಲ್ಲ ಅನ್ನೋದಲ್ಲ ಸುಳ್ಳು. ವೆನ್ ದೇರ್ ಇಸ್ ಅ ಪ್ರಾಬ್ಲಮ್, ವೆನ್ ಯು
ರೈಟ್ ವೇಲ್ ಅಪ್ರೋಚ್ ಮಾಡಿದಾಗ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ಒಂದು ಗುಡ್ ಎಕ್ಸಾಂಪಲ್. ಹಾಗೂ ಏನು ಇಂಪಾರ್ಟೆಂಟ್ ಏನು ಅಂದರೆ, ನಾವು ಇವತ್ತಿನ ದಿನ ಎಲ್ಲ ಕಡೆ ಬರೇ ನಂಗೆ ಆ ಇಶ್ಯೂಸ್ ಇದೆ, ಈ ಇಶ್ಯೂಸ್ ಇದೆ ಅಂತ ಮಾತಾಡಬೇಕಾದಾಗ ಈಗ ನಾನು ಚೇಂಜಸ್ ನೋಡ್ತಾ ಇದ್ದೀನಿ. ಅಂದರೆ ವಿರ್ ಆಲ್ ಫೈಟಿಂಗ್. ಮನೆ ಕೂಡ ಶಿವಣ್ಣನ ಮನೆಯಲ್ಲಿ ಎಲ್ಲರ ಕರೆದು ಹೇಗೆ ಒಂದು ಇಂಡಸ್ಟ್ರಿನ ಫೇಸ್ ಮಾಡಬೇಕು ಅಂತ ಇಶ್ಯೂಸ್ನ ಅಡ್ರೆಸ್ ಮಾಡ್ತಾ ಇದ್ದಾರೆ. ಅದೇ ಥರ ರಾಘಣ್ಣ ಕೂಡ ಚೇಂಬರ್ಗೆ ಒಂದು ಒಳ್ಳೆ ಮೆಸೇಜ್ ಕಳಿಸಿದ್ದಾರೆ. ಇವತ್ತಿನ ದಿನ ನಾವಿರೋ ಪರಿಸ್ಥಿತಿಯಲ್ಲಿ ಕನ್ನಡ ಸಿನಿಮಾಗೆ ನಾವು ಆದ್ಯತೆ ಕೊಡಬೇಕು ಅಂತ. ಸೊ ಅದರಿಂದ ನಮಗೊಂದು ಒಳ್ಳೆ ಸಕ್ಸಸ್ ಸಿಕ್ಕಿದೆ. ಆಯ್ತು ಅಂತಂದರೆ ತೇಜು ಅವರು ದುಬೈಲಿದ್ದರು. ಅವ್ರು ನನಗೆ ಫೋನ್ ಮಾಡ್ತಾರೆ, ಸರ್ ನನ್ನ ಟೈಟಲ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅದಕ್ಕಾಗಿ ತಲೆ ಕೆಡಿಸ್ಕೊಳ್ತೀರಾ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ಡೇ ಬೆಳಗ್ಗೆನೇ ಹೋಗಿ ಅಲ್ಲೆಲ್ಲ ನೋಡಿದಾಗ ಸಣ್ಣ ಒಂದು ಕನ್ಫ್ಯೂಷನ್ ಆಗಿತ್ತು. ಸೊ ಆದರೂ ಕೂಡ ಹೇಳ್ತೀರ ಅದು ಸಾರಾಬಂದಿಯವರು ಮತ್ತು ನರಸಿಂಹವರು ಅದಕ್ಕೆ ಸಾಥ್ ಕೊಟ್ಟರು ನನಗೆ. ಸೊ ಅದು ಇವಾಗ ಏನಿಲ್ಲ, ಅದೆಲ್ಲ ಆಯ್ತು. ಅವರಲ್ಲಿ ದೊಡ್ಡ ಕಂಪ್ನಿಯವರು ಅವರಲ್ಲಿ ಅದು ಮಾಡ್ಕೊಂಬಿಟ್ಟಿದ್ರು, ದೊಡ್ಡ ಇಶ್ಯೂನೇ ಆಯಿತು. ಅವ್ರ ಅನೌನ್ಸ್ಮೆಂಟು ಇವ್ರದ್ದು ಅನೌನ್ಸ್ಮೆಂಟು, ಡ್ಯೂಡ್ ವರ್ಸಸ್ ಡ್ಯೂಡ್ ಅಂತಲೂ ಬರ್ತಾ ಇತ್ತು. ಎಲ್ಲ ಇದರಲ್ಲೂ ನಾನು ನೋಡಿದೆ ಅದನ್ನು. ಸೊ ನಾವು ಒಂದೇ ಮಾತೇನು, ಪಾಪ ಅಲ್ಲೆಲ್ಲೋ ಕೆಲಸ ದುಬೈಲಿ ಇದ್ಕೊಂಡು ಗಳಿಗೆ ಫೋನ್ ಮಾಡ್ತಾಯಿದ್ರು, ನೀವೇನು ತಲೆ ಕೆಡಿಸ್ಕೊಬಿಡಿ, ನೀವು ಡ್ಯೂಡ್ ನಿಮ್ಮದೇ ಆಗಿರುತ್ತೆ, ನಿಮ್ಮ ಕೆಲಸ ಸರಾಗ ಮುಗಿಸ್ಕೊಬನ್ನಿ ಅಂತ ಹೇಳಿದ್ದೆ. ಇಲ್ಲಿ ಪಾಪ ಮಿಸೇಸು ನನಗೆ ಫಾಲೋ ಅಪ್ ಮಾಡ್ತಾಯಿದ್ರು, ಸರ್ ಏನಾಯ್ತು ಸರ್ ಅಂತ ಹೇಳ್ಬಿಟ್ಟು. ಬಟ್ ದೊಡ್ಡ ಸಮಸ್ಯೆ ಅಲ್ಲ ಅದು. ಒಂದು ಚೇಂಬರು ಮುಂದೆ ಬಂದು ಕನ್ನಡಕ್ಕೆ ಮುಂದೆ ಫಸ್ಟ್ ಆದ್ಯತೆ ಅಂತ ಹೇಳ್ಬಿಟ್ಟು ಅವರು ಮುಂದೆ ನಿಂತ್ಕೊಂಡ್ರು. ಜೊತೆಗೆ ರಾಘಣ್ಣ ಅವರು ಫೋನ್ ಮಾಡಿ ಅವ್ರನ್ನ ವಿಷಯ ಹೇಳಿದ್ದಾರೆ. ಇಮಿಡಿಯೇಟ್ ನಿನ್ನೆ ಮೊನ್ನೆ 19 ತಾರೀಕು ECನೂ ಇತ್ತು. ಸೊ ಈ ಥರ ಕನ್ಫ್ಯೂಷನ್ ಆಗ್ದಿರ ಇಲ್ಲಿ ಮೆಂಬರ್ ಅಂತ ಆದಾಗ ಸಾವಿರಾರು ರೂಪಾಯಿ ಕೊಟ್ಟು ಮೆಂಬರ್ಗಳಾದಾಗ ಅವ್ರು ಹಿತ ಕಾಪಾಡಬೇಕು ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಅದಾಗುತ್ತೆ, ಏನು ತೊಂದರೆ ಆಗೋದಿಲ್ಲ. ಈ ಚೇಂಬರ್ ಬಗ್ಗೆ ಹೇಳ್ತಾ ಎಲ್ಲ ಒಳ್ಳೆ ಕೆಲಸ ಆಗ್ತಾ ಇದೆ ಅಂತ. ಜೊತೆಗೆ ಇಷ್ಟು ದಿನ ಒಂದು ಚೇಂಬರ್ ಅಂತ ಹೇಳಬೇಕು ಅಂತಂದರೆ, ನಾವು ಚೇಂಬರ್ EC ಮೆಂಬರ್ ಆಗಿ UFO ಮತ್ತು ಕ್ಯೂಬ್ನ ಇಲ್ಲಿ ಕರ್ಸ್ಕೋಬೇಕಂತ ಹೇಳ್ತಾ ಇದ್ರು. ಅವರು ಪ್ರತಿ ಮೀಟಿಂಗ್ನಲ್ಲೂ ಬಾಂಬೆಗೆ ತಿಳಿಸ್ತೀವಿ, ತಿಳಿಸಿ ಬರೋರು ಕೂತ್ಕೊಂಡು ಹೋಗೋರು. ಇವಾಗ ಒಳ್ಳೆ ಇದಾಗಿದೆ, ಕ್ಯೂಬ್ನ ಇಲ್ಲೇ ಬಂದು ಎಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ. ನಮ್ಮ ನಿರ್ಮಾಪಕರು ಹೋಗಿ ಚೆನ್ನೈಯಲ್ಲಿ ಕೂತ್ಕೊಂಡು ಕ್ಯೂ ಮಾಡಿಕೊಂಡು ಅವರಲ್ಲಿ ಕರೆದಾಗ ಹೋಗಿ ಸ್ಕ್ರೀನಿಂಗ್ ನೋಡಿ ಅವೆಲ್ಲ ಮಾಡ್ಕೊಂಬರೋಕ್ಕೆ ಸುಮಾರು ದುಡ್ಡು ಖರ್ಚಾಗ್ತಾ ಇತ್ತು, ಸಮಯನೇ ವ್ಯರ್ಥ ಆಗ್ತಾ ಇತ್ತು. ಇವಾಗ ಅದೊಂದು ಚೇಂಬರ್ ಕಡೆಯಿಂದ ಇಷ್ಟು ದಿನದ ಸಾಹಸದಲ್ಲಿ ಇವಾಗ ಅದೊಂದು ಸಕ್ಸಸ್ ಆಗಿದೆ. ಇನ್ನೊಂದು 200 ರೂಪಾಯಿ ಟಿಕೆಟ್ ಸದ್ಯದಲ್ಲಿ ಆಗುತ್ತೆ. CM ಅವ್ರು ಮನಸ್ಸು ಮಾಡಿದ್ದಾರೆ ಅದನ್ನು. ಚೇಂಬರ್ ಕಡೆ ಆ ಥರ ಆಗ್ತಾ ಇದೆ. ಕನ್ನಡಕ್ಕೆ ಯಾವಾಗಲೂ ಚೇಂಬರ್ ನಿಂತ್ಕೊಳ್ಳುತ್ತೆ. ನಮಸ್ಕಾರ. ಇಲ್ಲಿ ಸಭೆ ಸೇರ್ಬೇಕು ನಮ್ಮನ್ನು ಕರೀತಾರೆ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ನಾವು ಮಾಡಿದ್ದು ಒಂದೇ ಒಂದು ಸಣ್ಣ ವಿಷಯ. ಡ್ಯೂಡ್ ಅನ್ನೋ ಟೈಟಲ್ ತೇಜ್ ಅವರು ಭಾಳ ಹತ್ತತ್ರ ಒಂದು ವರ್ಷದಿಂದನೇ ಅವ್ರು ರಿಜಿಸ್ಟರ್ ಮಾಡಿದ್ದು. ಅದ್ರ ಬಗ್ಗೆ ನಮಗೆ ಮಾಹಿತಿನೂ ಇತ್ತು, ಎಲ್ಲ ಇತ್ತು. ಹೋದ ವಾರ ಬಂದ್ಬಿಟ್ಟು ಒಂದು ತಮಿಳ್ ಪೇಪರಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ರು. ಡ್ಯೂಡ್ ಅನ್ನೋ ಒಂದು ಪಿಕ್ಚರ್ನ ಬಂದ್ಬಿಟ್ಟು ಈ ಡ್ರ್ಯಾಗನ್ ಮಾಡಿದ್ರಲ್ಲ ಹೀರೋ ಪ್ರದೀಪ್ ರಂಗನಾಥ್, ಅವ್ರನ್ನ ಇಟ್ಕೊಂಡು 5 ಭಾಷೆಗಳಲ್ಲಿ, ಅಂದರೆ ತಮಿಳು, ತೆಲುಗು, ಹಿಂದಿ, ಮಲಯಾಳಂ ಆ್ಯಂಡ್ ಕನ್ನಡ. ಈ ಕನ್ನಡದಲ್ಲಿ ಆಮೇಲೆ ತೆಲುಗಲ್ಲಿ ತೇಜ್ ಅವರು ಮಾಡಿರುವಾಗ ಇದನ್ನು ಅನೌನ್ಸ್ ಮಾಡಿದ್ದು ಪರ್ಹ್ಯಾಪ್ಸ್ ಅವ್ರಿಗೆ ಗೊತ್ತಿಲ್ಲದೆ ಮಾಡಿರ್ಬೋದು ಅಂದ್ಬಿಟ್ಟು ಇವ್ರಿಗೆ ನಾನು ಅದ್ರ ಕ್ಲಿಪ್ಪಿಂಗ್ ಕಳಿಸ್ದೆ. ಈಗ ಡ್ಯೂಡ್ ಅನ್ನೋ ಟೈಟಲ್ ನೀವೇನಾದ್ರು ಬಿಟ್ಟಿದ್ದೀರಾ? ಇಲ್ಲ ಅವರು ಹೌ ಆರ್ ದೇ ಅನೌನ್ಸಿಂಗ್, ಇದು ನಿಮ್ಮ ಇದರಲ್ಲಿ ಇದೆಯಾ ಅಂದರೆ, ಇಲ್ಲ ಸರ್ ನಾವೇ ಮಾಡ್ತಾ ಇದ್ದೀವಿ. ಸೊ ಅಲ್ಲಿ ನಾವು ಯಾರನ್ನ ಮಾತಾಡ್ಸ್ಬೇಕಂತ ಅನಿಲ್ ಮೈತ್ರಿ ಫಿಲ್ಮ್ಸ್ ಅನ್ನೋರು ಆಂಧ್ರಲ್ಲಿ ಬೇಸ್ ಆಗಿದ್ರು. ಬಟ್ ಅವ್ರ ನಂಬರ್ ಟ್ರೇಸ್ ಮಾಡಿ ಆಮೇಲೆ ತೇಜ್ ಅವ್ರ ಹತ್ರ ಕೊಟ್ಟಾಗ ಅವ್ರು ಮಾತಾಡಿದ್ರು. ಅವರು ಸರ್ ನಮ್ಮ ಅರಿವಿಗೆ ಇರಲಿಲ್ಲ ನೀವು ಕನ್ನಡದಲ್ಲಿ ಮಾಡಿದ್ದೀರ ಅಂತ ಟೈಟಲ್ನ. ಇದನ್ನು ನಾವು ಕೂತ್ಕೊಂಡು ಮಾತಾಡಿ ಕುಲಂಕುಷವಾಗಿ ಏನು ಮಾಡಬೇಕು ಅಂತ ಮಾಡಿದ್ವಿ. ಈ ವಿಷಯನ ನಾವು ಚೇಂಬರ್ ಗಮನಕ್ಕೂ ತಂದಾಗ ನಮಗೆ ಎಲ್ಲ ಕಡೆಯಿಂದನೂ ಅದ್ರ ಏನೇನು ಪ್ರಾಬ್ಲಮ್ ಆಗಿದೆ, ನಾವು ಹೇಗಿದ್ದೀವಿ. ಯಾಕಂದರೆ ಇವರು ಹತ್ತತ್ರ ಪಾಪ ಒಂದು 80% ಮೇಲೆ ಶೂಟ್ ಮಾಡಿಬಿಟ್ಟಿದ್ದಾರೆ ಅವರು ಆಲ್ರೆಡಿ. ಆ್ಯಂಡ್ ಡ್ಯೂಡ್ ಅನ್ನೋದು ಒಳ್ಳೆ ಕ್ಯಾಚಿ ಟೈಟ್ಲು. ಯಾವುದು ಈಗ ಇವತ್ತಿನ ದಿನ ನಾವು ಬಂದ್ಬಿಟ್ಟು ಸಿನಿಮಾ ಎತ್ತೋದು ಮಾತ್ರ ದೊಡ್ಡ ವಿಷಯ ಅಲ್ಲ. ಇವತ್ತು ನಾವು ಇಟ್ಟಿರೋ ಶೀರ್ಷಿಕೆಯನ್ನು ಬಂದ್ಬಿಟ್ಟು ನಮಗೆ ಸೇಫ್ಟಿಯಾಗಿದೆಯಾ ಅನ್ನೋದ್ರ ಕಡೆ ಗಮನ ಹರಿಸ್ಬೇಕು ಒಬ್ಬೊಬ್ಬ ಪ್ರೊಡ್ಯೂಸರ್.